ಖುಷಿ ಆಯ್ತು ಅಂದ್ರೆ ಮಧುರೈ ರೀಚ್ ಆಗ್ತಿದಂಗೆ ರಾಘವೇಂದ್ರ ಸ್ವಾಮಿ ಕಾಣಿಸಿದ್ರು ಬಸ್ಸಲ್ಲಿ. ಬಸ್ ಅವೆಲ್ಲ ನೋಡ್ರೆ ಎಲ್ಲ ಸೈಕಲ್ ಅಲ್ಲಿ ಬಂದಿದೀವಿ ಅಂತ ಅಂದ್ರು. ಅದಕ್ಕೆ ನಮ್ಮ ಬ್ಲಾಗ್ ಒಂದಿರ್ಲಿ ಅಂತ ಬ್ಲಾಗ್ ತಗೊಂಡ್ವಿ. ಇದು ಇವತ್ತಿನ ನಮ್ಮ ಊಟ. ಧನುಷ್ಕೋಡಿ ಚೆಕ್ ಪೋಸ್ಟ್, 20 ರೂಪಾಯಿ ಫೀಸ್ ಕಾರ್ಗೆ. ನೋಡಿ ಲೈಟ್ ಆನ್ ಮಾಡೋಣ, ಇಬ್ರು ಬೆಳ್ಳಗ್ ಬರಲಿ ಅಂತ ಆಟೋದಲ್ಲಿ ಹೋಯ್ತಾ ಇದೀವಿ. ಎದುರುಗಡೆ ಕಾಣ್ತಾ ಇರೋದು. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ರಾಮೇಶ್ವರಂ ಅಲ್ಲಿ ಇದ್ದೀವಿ. ಸೊ ನೆನ್ನೆ ಸಾಯಂಕಾಲ ರೀಚ್ ಆದ್ವಿ. ಒಂದು 6:30 ಅಷ್ಟೊತ್ತಿಗೆ ರೀಚ್ ಆಗಿ ಚೆಕ್ ಇನ್ ಮಾಡಿ ರೂಮ್ ತೋರ್ಸೋಕ್ಕಾಗಿಲ್ಲ, ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ವಿ. ಯಾಕಂದ್ರೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಡ್ರೈವ್ ಮಾಡ್ತಾ ಇದ್ವಿ. ಸೊ ಬಂದು ಫ್ರೆಶ್ ಆಗಿ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ, ಬಟ್ ದೇವಸ್ಥಾನದೊಳಗೆ ವೀಡಿಯೋಸ್ ಮಾಡಿದ್ದೀವಿ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ದರ್ಶನ ಮಾಡ್ಕೊಬಂದು ಮಲ್ಕೊಂಡಾಗ 10 ಗಂಟೆ ಮಲ್ಗಿ ಬೆಳಗ್ಗೆ 6:30ಗೆ ಎದ್ದು ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಧನುಷ್ಕೋಡಿಗೆ ಹೋಗಿ ಧನುಷ್ಕೋಡಿಯಿಂದ ಸೀದಾ ಮಧುರೈ. ನಮ್ಮ ರೂಮು ಈಗ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ನಮ್ಮ ರೂಮಿನ ಕತೆ ಎಲ್ಲ ಸ್ಪ್ಲಿಟ್ ಆಗಿದೆ, ಎಲ್ಲ ಹಾಕೊಂಡಿದ್ದೀವಿ. ಆಚೆ ವ್ಯೂ ತೋರಿಸ್ತೀನಿ ರೀ. ಇದು ನಮ್ಮ ರೂಮಿನ ಬಾಲ್ಕನಿ. ಸೊ ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇದು ಹೋಟೆಲ್ ಔಟ್ ಸೈಡು. ಸೊ ಆಲ್ರೆಡಿ ಕ್ಲೌಡಿ ಆಗಿದೆ. ಬೆಳಗ್ಗೆ ಹೋಗಿ ಗ್ಲಾಸ್ ಎಲ್ಲ ಒರೆಸ್ಬಿಟ್ಟು ಬಂದು ಇನ್ನು ವಿಡಿಯೋ ಮಾಡೋಕ್ಕೆ ಗ್ಲಾಸ್ ನೀಟಾಗಿರಲಿ ಅಂತ. ಸೊ ಧನುಷ್ಕೋಡಿಗೆ ಹೋಗಿ ತಿಂಡಿ ಮಾಡಿಕೊಂಡು ಅಲ್ಲಿಂದ ಹಂಗೆ ಸೀದಾ ರಾಮೇಶ್ವರಂ ಕಡೆಗೆ ಹೊರಡುವೆ. ಹೊರಟ್ವಿ ಇವಾಗ. ಹೋಟೆಲ್ ಚೆಕ್ಔಟ್ ಮಾಡಿ, ಇದು ನಮ್ಮ ಹೋಟ್ಲಿಂದ ನಾವು ಧನುಷ್ಕೋಡಿಗೆ ಹೋಗೋ ರೋಡು, ಗಲ್ಲಿ. ಸೊ ನೋ ಎಂಟ್ರಿ, ಇಲ್ಲಿ ರೈಟ್. ಓಕೆ, ಧನುಷ್ಕೋಡಿ ಗೂಗಲ್ ಮ್ಯಾಪ್ ಹಾಕಿದ್ವಿ. 26 ನಿಮಿಷ ತೋರಿಸ್ತಾ ಇದೆ. ಬಸ್ ಮಾತ್ರ ನಮಗ್ ಗಾಡಿ ಬಿಡ್ಲಿಲ್ಲ, ಒನ್ ವೇ ಅಂತ ಚೇಂಜ್ ಮಾಡಿಸಿದ್ರು. ಹೋಗ್ತಾ ಇದೀವಿ. ಇದು ರಾಮೇಶ್ವರಂ ಇಂಟೀರಿಯರ್ಸ್ ನೋಡಿ, ಏನ್ ಸಗದಾಗಿದೆ. ಯಾವುದೋ ಒಂದು ಉದ್ದುಡ್ ಟವರ್ ಕಾಣಿಸ್ತಾ ಇದೆ. ಏನ್ ಟವರ್ ಅಂತ ಗೊತ್ತಾಯ್ತಾ ಇಲ್ಲ, ಒಟ್ನಲ್ಲಿ ಟವರ್ ಇದೆ. ಗೋಮಾತಾ ಹಣ್ಣು ತರಕಾರಿ ಟೆಂಪೋದಲ್ಲಿ ತಗೊಬಂದು ಮಾರ್ತಾವ್ರೆ. ಹಂಗೆ ಆ ಕಡೆನೆ ಸ್ಟ್ರೈಟ್ ಬಿಟ್ಬಿಟ್ಟಿದ್ರೆ ಹೋಗ್ಬಿಡ್ತಾ ಇದ್ವಿ. ಬಸ್ಸಿಗೆ ಮಾತ್ರ ಬಿಟ್ರು ನಮಗೆ ಹಿಂಗ್ ಹೋಗಿ ಅಂದ್ರು. ಇದು ಯಾವ್ದೋ ಫುಲ್ ಕನ್ಸ್ಟ್ರಕ್ಷನ್. ಧನುಷ್ಕೋಡಿ ಚೆಕ್ ಪೋಸ್ಟ್, 20 ರೂಪಾಯಿ ಫೀಸ್ ಕಾರ್ಗೆ ಎಂಟ್ರಿ ಆಗಕ್ಕೆ. ಏನಿಲ್ಲ ಅಣ್ಣ, ಕುಡಿಯೋ ಇಲ್ಲ 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 ಇಲ್ಲ. ಥ್ಯಾಂಕ್ಸ್ ಅಣ್ಣ. ಪ್ಲಾಸ್ಟಿಕ್ ಏನಾದ್ರು ಇದೆಯಾ ಅಂದ್ರು. ಇಲ್ಲ ಕಣಪ್ಪ ಅಂತಂದ್ರೆ, ಏನು ಕೆಳಗೆ ಹಾಕ್ಬೇಡಿ ಅಂದ್ರು. ಓಕೆ ಅಣ್ಣ ಅಂತ ಅಂದ್ರು. ಛತ್ರಿ ಕೊಡ್ತಾವ್ರ ಕಾರ್ಗೆ? ಏನಿರು ಇಲ್ಲ. 14 ನಿಮಿಷ ಇದೆ ನೋಡಿ. ಇಂಡಿಯಾ ಎಂಡ್ಗೆ ಹೋಯ್ತಾ ಇದೀವಿ. ಧನುಷ್ಕೋಡಿ. ದರ್ಶನ್ ಏನ್ ಅನ್ಸ್ತಾ ಇದೆಯಪ್ಪ? ಹಂಗೆ ಚೆನ್ನಾಗಿದೆ. ದರ್ಶನ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿದೆ ಅಂತೆ. ಒಳ್ಳೆ ವ್ಯೂ ಆ ಕಡೆ ಈ ಕಡೆ, ಫುಲ್ ಮರ ಗಿಡ, ಬಿಸಿಲು ಹಂಗೆ ಇದೆ ಆಚೆ. ನವಿಲ್ಗಳು ಕಾಣಿಸ್ತವೆ ಇಲ್ಲಿ, ಯಾಕಂದ್ರೆ ಇದು ಫಾರೆಸ್ಟ್ ಏರಿಯಾ. ನವಿಲು ದರ್ಶನ್ ಹೇಳಿದ ತಕ್ಷಣ ನವಿಲು ಅಂತೀಯಾನೆ. ಓಕೆ ನೋಡುವ, ಈಗ ಹೋಗ್ಬಿಡೋಣ. ಬರ್ತಾ ನವಿಲೆಲ್ಲರೂ ಕಾಣಿಸಿದ್ರೆ ವಿಡಿಯೋ ಮಾಡವ. ಓಕೆನಾ? ಇವರು ಟೈಮ್ ಲ್ಯಾಪ್ಸ್ಗೆ ಹಾಕಿದಾರಲ್ಲ. ದೇವಸ್ಥಾನ ಇದೆ, ಅದು ಕೋದಂಡರಾಮ ದೇವಸ್ಥಾನ. ಅಲ್ಲಿ ಏನು ಅಂತ ಹೇಳಿದ್ರೆ, ಈ ಶ್ರಾದ್ದ ಮಾಡ್ತಾರಲ್ಲ, ಅದನ್ನ ಬಂದು ಇಲ್ಲಿ ಬಿಡ್ತಾರೆ ಅಂತ ಹೇಳ್ತಾರೆ. ಪಿಂಡ ಬಿಡ್ತಾರೆ ಅಂತ. ಸೊ ಆ ದೇವಸ್ಥಾನ ಅದು. ಬಂದ್ವಿ ಫೈನಲಿ ಧನುಷ್ಕೋಡಿ.
ಕಲರ್ ನೋಡಿ, ಬ್ಲೂ ಕಲರ್ ಏನ್ ಸಾಕಾಗಿದೆ. ಅದ್ಭುತ ಅದ್ಭುತ. ತುಂಬಾ ಚೆನ್ನಾಗಿದೆ. ಬೋಟ್ಸ್ ಎಲ್ಲ ನೋಡಿ ಫಿಶಿಂಗ್ ಮಾಡ್ಕೊ ಬಂದಲ್ಲಿ ನಿಲ್ಸಿ. ಅದು ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇದೆಯಾ? ಎಷ್ಟು ಫ್ಲಾಟ್ ಆಗಿದೆ ನೋಡು, ನಾಯಿ ನಿಂತ್ಕೊಂಡಿದೆ ಅಲ್ಲಿ ನೀರಲ್ಲಿ ಹೋಗಿ. ಕಾಗೆಗಳು ಜಾಸ್ತಿ ಕಡೆ, ಸಮುದ್ರ ಮೀನುಗಳು ಇರ್ತಾವಲ್ಲ, ಹಾಗಾಗಿ ಎಲ್ಲಿ ನೋಡೋರು ಕಾಗೆಗಳು. ಆ ಕಡೆಯಿಂದ ಈ ಕಡೆ ಹಂಗೆ ರಾಂಗ್ ಸೈಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲೂ ಪ್ಲಾಸ್ಟಿಕ್ ಹಾಕಕ್ ಬಿಟ್ಟಿಲ್ಲ, ಎಲ್ಲ ಕಡೆ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಮುಂಚೆನೇ ಹೇಳ್ಬಿಟ್ಟು ಕಳ್ಸಿದ್ರು ಪ್ಲಾಸ್ಟಿಕ್ ಏನಾದ್ರು ಇದೆಯಾ ಅಂತ. ನಾವೇನು ಇಟ್ಕೊಂಡಿಲ್ಲ ಸರ್ ಅಂತ ಅಂದ್ವಿ. ಇದ್ರದ್ದು ದಯವಿಟ್ಟು ಎಸಿಬೇಡಿ ಅಂದ್ರು. ಇಲ್ಲ ಸರ್ ಹತ್ರ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮರಳು ನೋಡಿ ರೋಡ್ ತನಕ ಬಂದಿದೆ. ಮೋಸ್ಟ್ಲಿ ರಾತ್ರಿ ಅಲೆಗಿಲ್ಲ ಹೊಟ್ಟು ಬಂದಿದೆ. ಎಲ್ಲ ಮರಳು ತೆಗಿತಾವ್ರು JCB ಅಲ್ಲಿ. ರೋಡೆಲ್ಲ ಮುಚ್ಚೋಗಿದೆ ಇಲ್ಲಿ. ಇರೋ ಜೀವನ ಎಷ್ಟು ಕಷ್ಟ ನೋಡಿ. ನೀರಿನ ಕಲರ್ ನೋಡಿ ಖುಷಿ ಆಗ್ತಾ ಇದೆ. ಎಲ್ಲ ಶ್ರಾದ್ದ ಮಾಡ್ತಾವ್ರು, ಬಿಟ್ಟ ಬಿಡ್ತೀಯಾರ. ಬೆಳಬೆಳಗ್ಗೆ ಹೊರಟು ಬಂದಿರ್ತಾರೆ ಅವರೆಲ್ಲ. ಬಿಸಿಲಾಗ ಶಳೆ ಬಂದ್ಬಿಡೋಣ ಅಂತ ನೋಡಿ. ನಮ್ಮ ಅಶೋಕ ಚಕ್ರ ಎಂಬ್ಲಾಮ್ ಕಾಣಿಸ್ತಾ? ನಮ್ಮ ಅಶೋಕ ಚಕ್ರ. ಎದುರುಗಡೆ ಕಾಣ್ತಾ ಇರೋದು ಶ್ರೀಲಂಕಾ. ಮೂರು ತರ ನೀರಿನ ಕಲರ್ ಕಾಣಿಸುತ್ತೆ ಇಲ್ಲಿ. ಬಟ್ ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಮುಂದೆ ಕಾಣ್ತಾ ಇರೋದು ಹಸಿರು ಕಲರ್ ತರ ಇದೆ, ಹಿಂದೆ ಇರೋದು ಬ್ಲೂ ಕಲರ್ ಇದೆ. ಇಲ್ಲಿ ನೋಡಿ ಇಲ್ಲಿ 3 ಲೇಯರ್ ಕಾಣಿಸುತ್ತೆ ನೀರು. ನೋಡಿ ಇವರು ದಿವಾಕರ್ ಕೊಯಂಬತ್ತೂರಿಂದ. ಹಾ ಬ್ರೋ, ಯು ಕ್ಯಾನ್ ಟೆಲ್. So we have come to Dhanushkodi for cycling. We have covered around 400 plus kilometers in 3 days. This is my first commute in road cycling. ಥ್ಯಾಂಕ್ಸ್ ಬ್ರೋ, ಹಿಡ್ಕೊಳಪ್ಪ. ಥ್ಯಾಂಕ್ಸ್ ಬ್ರೋ. ಖುಷಿ ಆಯ್ತು ಇವ್ರು ನೋಡಿ. ನಾವು ಜಸ್ಟ್ ಫೋಟೋ ಕ್ಲಿಕ್ ಮಾಡಿ ಅಂತ ಕೇಳಿದ್ರು. ಅವೆಲ್ಲ ನೋಡ್ರೆ ಎಲ್ಲ ಸೈಕಲಲ್ಲಿ ಬಂದಿದ್ದೀವಿ ಅಂತ ಅಂದ್ರು. ಅದಕ್ಕೆ ನಮ್ಮ ಬ್ಲಾಗ್ ಬಂದಿರಲಿ ಅಂತ ಬ್ಲಾಗ್ ಅಂತ ನೋಡಿ. ಅದೇ ಬೇಕು ಬ್ರೋ. ಎಂಬ್ಲಮ್ ಮೊದಲನೇ ನಾವು ನೆರಳು ಗೊತ್ತಾಯ್ತು.
ನೋಡಿ ಇದೆ ಇಲ್ಲಿ ಶ್ರೀಲಂಕಾ. ನಾನು ಹೇಳಿದ್ನಲ್ಲ ಮೈಕ್ರೋಸ್ಕೋಪಲ್ಲಿ ಶ್ರೀಲಂಕಾ ತೋರಿಸ್ತಾರೆ ಅಂತ. ನೋಡಿ ಹಿಂಗೆ 20 ರೂಪಾಯಿ ಕೊಟ್ಟರೆ ಇಲ್ಲಿಂದ ಶ್ರೀಲಂಕಾ ತೋರಿಸ್ತಾರೆ. ನಮ್ಮ ದರ್ಶನ್ ನೋಡ್ತಾವ್ ನೋಡಿ ಶ್ರೀಲಂಕಾನ. ಹಿಂಗೆ ಸ್ಟ್ರೈಟ್ ನೋಡಿದ್ರೆ ಶ್ರೀಲಂಕಾ ಕಾಣಿಸುತ್ತೆ ಅಂತಾರೆ ಅವರು. ಇವನು ಇಣಕ್ ನೋಡ್ತಾವನೆ, ಶ್ರೀಲಂಕಾ ನೋಡ್ತಾವ್ ನೋಡಿ. ಫೈನಲಿ ಹೊರಟ್ವಿ ಧನುಷ್ಕೋಡಿಯಿಂದ. ಸ್ವಲ್ಪ ಬೇಗ ಬಂದಿದ್ದು ಒಳ್ಳೇದಾಯ್ತು. ನೋಡಿ ಈಗ ನಾವು ಬಂದಾಗ ಎಂಬ್ಲಮ್ ತನಕ ಬಿಟ್ರು, ಈಗ ಗೇಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಗಾಡಿಗಳನ್ನ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ಅವರು. ನೋಡಿ ಎಷ್ಟು ಗಾಡಿಗಳಾಗಿದಾವೆ ಇವಾಗ ಆಲ್ರೆಡಿ. ಎಲ್ಲ ಬರ್ತಿದ್ದಾರೆ, ಕ್ಲೀನ್ ಕೂಡ ಮಾಡ್ತಿದ್ದಾರೆ. ತುಂಬ ಜನ ಜಾಗ ಬಿಟ್ರೆ ಲೇಟಾಗಿ ಬಂದ್ರೆ ನೋಡಿ ಇದೆ ಇಲ್ಲೇ ಆಚೆನೆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ 9 ಗಂಟೆ ಅಷ್ಟೊತ್ತಿಗೆ 8:30 9 ಗಂಟೆ ಅಷ್ಟೊತ್ತಿಗೆ ಪೊಲೀಸರು ಬಂದ್ಬಿಡ್ತಾರೆ. ಸೊ ನಾವು 8:20ಕ್ಕೆ ರೀಚ್ ಆದ್ವಿ. ಸೀಟ್ ಬೆಲ್ಟ್ ಹಾಕಿಲ್ಲ. ಸೊ ಸಿ ಯು ಧನುಷ್ಕೋಡಿ ಅಂಟಿಲ್ ನೆಕ್ಸ್ಟ್. ಹೊರಟ್ವಿ. ಈಗ ನಮ್ಮ ಪಯಣ ರಾಮೇಶ್ವರಂ ಇಂದ ಮಧುರೈ ಕಡೆಗೆ. ಸೊ ಎಲ್ಲರೂ ಫಸ್ಟ್ ತಿಂಡಿ ಮಾಡಿಬಿಟ್ಟು ಇನ್ನು ಮಧುರೈಗೆ ಹೊರಟಿ ಬಿಡುವುದು. ಹೊರಟ್ವಿ ಧನುಷ್ಕೋಡಿಯಿಂದ. ನೋಡಿ ಮಧುರೈ 173 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಆ ಟವರ್ ಏನ್ ನಾವು ಫಸ್ಟ್ ಬರ್ಬೇಕಾದ್ರೆ ನೋಡಿ ಅದೇ ಟವರ್ ಎದುರುಗಡೆ ಹೊರಟಿದ್ದೀವಿ. ತಿಂಡಿ ತಿನ್ಕೊಂಡು ಈಗ ಹೋಗುವುದು. ಈಗ ನಮಗೆ ಡೆಸ್ಟಿನೇಷನ್ ನಮ್ಮ ಹೋಟೆಲ್ ಬಂದು 3 ಅವರ್ಸ್ ತೋರಿಸ್ತಾರೆ. 2 ಅವರ್ಸ್ 57 ಮಿನಿಟ್ಸ್ ಇಲ್ಲಿಂದ. 12:50ಕ್ಕೆ ರೀಚ್ ಆಗ್ತೀವಿ ಮಧ್ಯಾಹ್ನ ಅಂತ ತೋರಿಸ್ತಾ ಇದೆ. ಈಗ ನಾವು ತಿಂಡಿ ಮಾಡಿ ಹೋಗೋಷ್ಟೊಳಗೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆದರೂ ಆಗ್ಬೋದು. 1:30 ಅಷ್ಟೊತ್ತಿಗೆ ಮಧುರೈ ಹೋಟೆಲ್ ರೀಚ್ ಆಗ್ತೀವಿ. ಮಧುರೈಯಿಂದ 4 ಗಂಟೆಗೆ ಮೀನಾಕ್ಷಿ ಅಮ್ಮ ಅವ್ರನ್ನ ನೋಡೋಕ್ಕೆ ಹೋಗುವುದು. ಬಿಸಿಲು ನೋಡಿ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ. ಇಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲು. ದ GDF ಪ್ಲಾಜಾ, ಇದು ಬಂದು ಫುಡ್ ಪ್ಲಾಜಾ. ಸೊ ನಾವಿಲ್ಲೇ ನಿಲ್ಲಿಸಿದ್ದು ಊಟಕ್ಕೆ. ಮೇನ್ ರೋಡಿಂದ ಬಂದು ಇಲ್ಲಿ ನೋಡಿ ದ ಗ್ರ್ಯಾಂಡ್ ಡೆಲ್ಲಿ ಫುಡ್ ಪ್ಲಾಜಾ ಅಂತ ಇದೆ. ಈ ಕಡೆಯಿಂದ ಬಂದ್ವಿ, ಇಲ್ಲೇ ಎಂಟ್ರಿ ಆಗಿ ಇಲ್ಲೇ ನಿಲ್ಸಿ. ಸೊ ಇವಾಗ ಮಧುರೈ ಕಡೆ ಹೊರಡ್ತೀವಿ. ಹೋಟೆಲ್ ತೋರ್ಸೋದು ಮರ್ತೋದೆ, ಸೊ ಅದಕ್ಕೆ ಬಂದು ನೋಡಿ. ಏನು ಖುಷಿ ಆಯ್ತು ಅಂದ್ರೆ ಮಧುರೈ ರೀಚ್ ಆಗ್ತಿದ್ದಂಗೆ ರಾಘವೇಂದ್ರ ಸ್ವಾಮಿ ಕಾಣಿಸಿದ್ರು ಬಸ್ಸಲ್ಲಿ. ಬಸ್ಸಿಂದ ಪೋಸ್ಟ್ ಹಾಕಿದ್ದಾರೆ, ಸಖತ್ತಾಗಿ ಕಾಣಿಸ್ತು. ನಮ್ಮ ತಮಿಳ್ನಾಡಲ್ಲೂ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದಾರೆ ಅಂತ ನೋಡಿ ಖುಷಿ ಆಯ್ತು. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರೀಚ್ ಆಗಿ ಆರ್ಯಭವನ್ ಹೋಟ್ಲು ತಮಿಳಲ್ಲಿದೆ, ಕಾಣಿಸ್ತಾ ಇಲ್ಲ. ಸೊ ಅಲ್ಲಿ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ. ಊಟ ಮಾಡಿ ಹೋಟೆಲ್ ಇಲ್ಲಿಂದ ನಾವು ಇರೋ ಹೋಟ್ಲು 1 ಕಿಲೋಮೀಟ್ರು ರೀಚ್ ಆಗುವೆವು. ಹೋಟ್ಲಲ್ಲಿ ಒಂದು ಮೊಸರನ್ನ ತಿಂದ್ಬಿಟ್ಟು ಹೊರಟ್ವಿ. ಇನ್ನೇನು ಇಲ್ಲಿ ಆಮೇಲೆ ನಾವು ಹೋಟ್ಲಿಂದ ನಾವು ಸ್ಟೇ ಆಗೋ ಹೋಟ್ಲು ಜಸ್ಟ್ 1 ಕಿಲೋಮೀಟ್ರು. ಇನ್ನೇನು ನಮ್ಮ ಹೋಟ್ಲು ಎಂಟ್ರ್ ಆಗ್ತೀವಿ ಇವಾಗ. ಸಿಗ್ನಲ್ ರೈಟ್ ತಗೊಂಡು ಎದುರುಗಡೆ ಕಾಣ್ತಾ ಇರೋದೇ ನಮ್ಮ ಹೋಟೆಲ್. ಒಂದು ಇವತ್ತಿನ ತಂಗುದಾಣ ನಮ್ದು ಇಲ್ಲೇನೆ. ಸೊ ಇವತ್ತಿಲ್ಲಿ ಸ್ಟೇ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಒಂದು 5 ಗಂಟೆ ಹಂಗೆ ಹೋಗಿ 5-6 ಗಂಟೆ ಹಂಗೆ ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮಲಿಕೊಂಡು ನಾಳೆ ಬೆಳಗ್ಗೆ ಟುವರ್ಡ್ಸ್ ಬೆಂಗಳೂರು. ಇದು ನಮ್ಮ ರೂಮಿನ ವ್ಯೂ. ವಾಶ್ರೂಮ್, ಸ್ನಾನದ್ದು, ಲಗೇಜ್, ಬ್ಯಾಡ್ಜ್, ಟಿವಿ. ಆಚೆ ವ್ಯೂ ಹೆಂಗಿದೆ ಗೊತ್ತಿಲ್ಲ. ಮನೆ ವ್ಯೂ ಏನಿಲ್ಲ, ಬಿಸಿ ಮಾತ್ರ ಚೆನ್ನಾಗಿದೆ. ಇದೇ ನಮ್ಮ ವ್ಯೂ. ಹಾಯ್, ಗುಡ್ ಈವ್ನಿಂಗ್. ಸೊ 4-5 ಗಂಟೆಗೆ ಹೋಗ್ತೀವಿ ಅಂದರೆ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಸೊ ಲೇಟಾಗೋಯ್ತು. ಇವಾಗ ಸಮಯ ಬಂದು 6:40. ಸೊ 6:40ಕ್ಕೆ ರೆಡಿ ಆಗಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಇದೇ ನಮ್ಮ ಅಟೈರು.
ಸೊ ಇವಾಗ ಆಟೋ ಬುಕ್ ಮಾಡ್ಕೊಂಡು, ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ. ಸೊ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಕೆಳಗೆ ಹೋಗಿ ಆಟೋ ಬುಕ್ ಮಾಡಿ ಕೆಳಗೆ ಹೋಗಿ ಹೊರಡ್ಬೋದು ನಾವು. ಓಕೆ, ಲೈಟಿಂಗ್ ಇಲ್ಲ ಇಲ್ಲಿ ಅಷ್ಟಾಗಿ, ಅದಕ್ಕೆ ಕ್ಯಾಮ್ರಾದಲ್ಲೇ ಸ್ವಲ್ಪ ಬ್ರೈಟ್ನೆಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದೆ ನೋಡಿ. ಲೈಟ್ ಆನ್ ಮಾಡೋಣ, ಇಬ್ಬರು ಬೆಳ್ಳಗೆ ಬರಲಿ ಅಂತ ಆಟೋದಲ್ಲಿ ಹೋಯ್ತಾ ಇದ್ದೀವಿ. ಫೈನಲಿ ಟೆಂಪಲ್ಲು ಮೇಲ್ಗಡೆ ಲೈಟ್ ಕಾಣ್ತಾ ಇರೋದು ಗೋಪುರ. ಇದು ಈಸ್ಟ್ ಗೇಟು. ರಶ್ ಇದೆಯೋ ಗೊತ್ತಿಲ್ಲ. ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಫೋನ್ ಅಲೋ ಇಲ್ವಂತೆ, ಫೋನ್ ಇಟ್ಬಿಟ್ಟು ಹೋಗೋದು. ಗೋಪುರ ಲೈಟ್ಸ್ ಆಫ್ ಆಗಿದೆ. ಮೇಲ್ಗಡೆ ಒಂದು ಲೈಟ್ ಕಾಣ್ತಾ ನೋಡಿ, ಅದೇ ಗೋಪುರ. ಸೊ ಇದೇ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ಫೋನ್ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು, ಇಲ್ಲ ಅಂದರೆ ಅಲ್ಲಿ ಇಟ್ಬಿಟ್ಟು ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸ್ಟ್ರೀಟ್ ಇದು ರೂಫು. ದೇವಸ್ಥಾನ. ಶಪ್ಲಿ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಸೊ ನೋಡೋಣ ಏನಾಗುತ್ತೆ. ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾವು ದರ್ಶನಕ್ಕೆ ಒಳಗೆ ಹೋದಾಗ 8 ಗಂಟೆಗೆ ಒಳಗೆ ಹೋದ್ವಿ. 8 ಗಂಟೆಗೆ ಒಳಗೆ ಹೋಗಿ ಈಗ 9:30 ಆಚೆ ಬರ್ತಾ ಇದ್ದೀವಿ. ದರ್ಶನ ಪೂಜೆ ಮಾಡ್ತಾಯಿದ್ರು, ಸ್ವಲ್ಪ ಲೇಟ್ ಆಗೋಯ್ತು, ಟಯರ್ಡ್ ಆಗೋಯ್ತು. ಒಳಗೆ ಸಿಕ್ಕಾಪಟ್ಟೆ ಶೆಕೆ. ದರ್ಶನ ಫೈನಲಿ ದರ್ಶನ ಆಯಿತು. ಮುಗಿಸ್ಕೊಂಡು ಇವಾಗ ಇಲ್ಲಿ ಮುರುಗನ್ ಇಡ್ಲಿ ಶಾಪ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಸೀದಾ ಹೋಟೆಲ್ ಕಡೆಗೆ. ಇದು ಇವತ್ತಿನ ನಮ್ಮ ಊಟ ಮುರುಗನ್ ಇಡ್ಲಿಯಲ್ಲಿ. ರಾತ್ರಿ 9:45 ಊಟ ಮಾಡ್ತಾ ಇದ್ದೀವಿ. ಪುಡಿ ಇಡ್ಲಿ, ಇಟ್ಸ್ ಪುಡಿ ಇಡ್ಲಿ, ಗೀ ಪುಡಿ ಇಡ್ಲಿ. ಅಂತೂ ಇಂತೂ ಹೋಟೆಲ್ ತಲುಪಿದ್ವಿ. ಆಲ್ರೆಡಿ 10:30 ಆಗೋಯ್ತು. ಕ್ಯಾಬು ಆಟೋ ಏನೂ ಸಿಗಲಿಲ್ಲ ದೇವಸ್ಥಾನದಿಂದ. ಯಾಕಂದ್ರೆ ನಾವಲ್ಲಿ ಊಟ ಮಾಡಿದ್ವಿ ಮುರುಗನ್ ಇಡ್ಲಿ ಶಾಪಲ್ಲಿ. ಆಟೋ ಬುಕ್ ಮಾಡ್ತಾಯಿದ್ರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾಯಿದ್ರು. ಯಾವುದೋ ಆಟೋ ಸಿಗ್ಲಿಲ್ಲ. ಕೊನೆಗೆ ಸ್ವಲ್ಪ ದೂರ ನಡ್ಕೊಂಬಂದು ರೋಡ್ ಸೈಡಲ್ಲಿ ಸಿಕ್ಕಿದ ಆಟೋ ತೊಗೊಂಡು ಹೋಟೆಲ್ ರೀಚ್ ಆದ್ವಿ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಮಲ್ಕೊಂಡ್ರೆ ಸಾಕಾಗಿದೆ. ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ನಾಳೆ ಬೆಂಗಳೂರು ಕಡೆ ಹೊರಡಬೇಕು. ಬೆಡ್ ಕಾಯ್ತಾ ಇದೆ, ಮಲಗೋದು. ಸಿ ಯು. ಗುಡ್ ನೈಟ್ ಎವ್ರಿ ಒನ್.